ಎಲ್ರಿಗೂ ನಮಸ್ಕಾರ. ಇವತ್ತಿನ ವ್ಲಾಗಲ್ಲಿ ನಿಮಗೆ ಹಿಂದೆ 5000 ವರ್ಷಗಳ ಹಿಂದೆ ನಂದಿ ಪಂಥ ಅಂಥೇಳಿ ಇತ್ತು. ಅದರ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು. ಇವಾಗ ಅಂದರೆ ನಮಗೊಂದು ಅವಶೇಷ ಇಲ್ಲಿ ಸಿಕ್ತು ಗಾವಳಿ ಸಮೀಪ. ಹಾಗಾಗಿ ಅದ್ರ ಬಗ್ಗೆ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಹೋಗ್ತಾ ದಾರಿಯಲ್ಲಿ ನಮಗೊಂದು ಈ ರೀತಿಯಾಗಿ ಒಂದು ಕಲ್ಲು ಸಿಗುತ್ತೆ. ಇದು ಅಲ್ಲಲ್ಲೇ ಈ ಬಂಡ್ಸ್ ಅಂತ ಹೇಳ್ತೀವಲ್ಲ, ಅವರ ಜಮೀನುಗಳಲ್ಲಿ ಇಂತಹ ಕಲ್ಲುಗಳಿರ್ತವೆ. ಇದು ಸ್ವಲ್ಪ ಚಿಕ್ಕದಿದೆ, ಇನ್ನೂ ಸ್ವಲ್ಪ ಎತ್ತರದ ಕಲ್ಲುಗಳಿರ್ತವೆ. ಈಗ ಶಿವನ ಲಿಂಗ, ನಂದಿ, ಆಮೇಲೆ ತ್ರಿಶೂಲ, ಸೂರ್ಯಚಂದ್ರ, ಆಮೇಲೆ ಖಡ್ಗಗಳಿರುವಂಥದ್ದೇ. ಇದನ್ನು ಶಾಸನ ಅಂತಲೂ ಹೇಳ್ತಾರೆ, ಕೆಲವರು ಇದನ್ನು ಗಡಿಕಲ್ಲು ಅಂತಲೂ ಹೇಳ್ತಾರೆ. ಅಂದರೆ ಹಿಂದೆ ಇದ್ದಂಥದ್ದು, ಯಾವುದೋ ಒಂದು ಕುರುವಾಗಿ ಇಟ್ಟಿರ್ತಾರೆ ಇದನ್ನು. ಸೂರ್ಯಚಂದ್ರ ನೀವು ನೋಡ್ಬೋದು. ನಾವು ದೈವಗಳ ಕೋಲ ಅಂಥದ್ದೆಲ್ಲ ಇದ್ದಾಗ ಅವರ ಬೆನ್ನ ಹಿಂದೆ ಆ ಬಟ್ಟೆಯಲ್ಲಿ ಈ ಚಿಹ್ನೆ ಇರುವಂಥದ್ದು, ಸೂರ್ಯಚಂದ್ರರ ಚಿಹ್ನೆ. ಇದು ತುಳುನಾಡಿನ ಒಂದು ಗುರುತು. ಹಾಗೆ ನಾವು ಮುಂದಕ್ಕೆ ಸಾಗಿದ್ವಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವು ಹಾಗೆ ಮುಂದೆ ಬರ್ತಾ, ಇದು ಈ ನಂದಿ ಆಚರಣೆ ಅಂದರೆ ನಂದಿ ಮಂಡಲ ಅಂತ ಹೇಳ್ತಾರೆ. ನಂದಿ ಮಂಡಲದ ಈ ಆಚರಣೆ ಆಫ್ರಿಕಾ ಖಂಡ ಮತ್ತು ಯುರೋಪ್ ಖಂಡಗಳಲ್ಲಿರುವಂಥದ್ದು. ಇದು ಆಫ್ರಿಕಾ, ಯುರೋಪ್, ನಮ್ಮ ಕರಾವಳಿ ಕಡೆ ಇರುವಂಥ ಈ ಆಚರಣೆ ಯುರೋಪ್ ಮತ್ತು ಆಫ್ರಿಕಾ ಖಂಡದಲ್ಲಿ ಇದು ನಶಿಸಿ ಹೋಗಿದೆ, ಅವನತಿ ಹೊಂದಿಕೊಂಡಿದೆ. ಆದರೆ ನಮ್ಮ ಕರಾವಳಿ ಸೈಡ್ ಹೆಚ್ಚಿನ ಭಾಗಗಳಲ್ಲಿ ಇಲ್ಲ ಅಂದ್ರೂ ಬೈಂದೂರು ಮತ್ತು ಕುಂದಾಪುರದಲ್ಲಿ ಇದು ಸದ್ಯಕ್ಕೆ ಸ್ವಲ್ಪ ಆಚರಣೆಯಲ್ಲಿದೆ. ಈ ಕಲ್ಲು ಇಲ್ಲಿರುವಂಥದ್ದು ಕುಂದಾಪುರದ ತಾಲೂಕಿನ ಗಾವಳಿ ಅನ್ನೋ ಊರಲ್ಲಿದೆ. ಇದು ಕೊಳನ್ಕಲ್ ದೇವಸ್ಥಾನ ಅಂತ ಹೇಳಿದರೆ, ಅಂದರೆ ಬಿತ್ತಲ್ಕಟ್ಟೆ ಮತ್ತು ಇದು ಸಾಯಿಬ್ರಕಟ್ಟೆ ಹತ್ರ ಎಲ್ಲರೂ ಬಂದರೆ ಕೊಳನ್ಕಲ್ ದೇವಸ್ಥಾನ ಅಂದರೂ ಗೊತ್ತಾಗುತ್ತೆ. ಕೊಳನ್ಕಲ್ ದೇವಸ್ಥಾನದಿಂದ ಹತ್ತಿರ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ ರೋಡಲ್ಲಿ ಹೋದರೆ, ರಸ್ತೆಯಲ್ಲಿ ಹೋದಾಗ ನಿಮಗೆ ಈ ದೇವಸ್ಥಾನ ಅಥವಾ ನಂದಿಕಲ್ಲು ಮತ್ತು ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ. ನೀವು ನೋಡ್ಕೊಂಡು ಬರ್ಬೋದು. ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗತ್ತೆ ಅಂತ. ಅದನ್ನೆಲ್ಲ ಈ ಹಾಳು ಮಾಡಬಾರ್ದು. ಕಲ್ಲಲ್ಲಿ ಚಚ್ಚಿ ಗುದ್ದಿ ಅದನ್ನೆಲ್ಲ ಹಾಳು ಮಾಡಿ ಮಾಡೋದಕ್ಕಿಂತ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮ ಮುಂದಿನ ಪೀಳಿಗೆಗೂ ಅದು ನೋಡೋದಕ್ಕೆ ಸಿಗೋ ಹಾಗೆ ನಾವು ಮಾಡಬೇಕಾಗತ್ತೆ. ಇದು ಸಾಧಾರಣ 5000 ಹಿಂದಿನ ಒಂದು ಕಲ್ಲಾಗಿರೋದ್ರಿಂದ ಅಂದರೆ ಇದ್ರ ಬಗ್ಗೆ ಅಧ್ಯಯನ ಆಗಿದೆ. ಅಧ್ಯಯನದ ಪ್ರಕಾರ 5000 ಹಿಂದಿನದೇ. ಹಾಗೆ ನಾವು ಇಲ್ಲಿ ಬಂದ್ವಿ, ನಂದಿಕಲ್ಲು ಹತ್ರ ಬಂದ್ವಿ. ಇದನ್ನು ನಂದಿಕಲ್ಲು ಅಂತ ಹೇಳ್ತಾರೆ. ಇದನ್ನು ಇಲ್ಲಿ ನೋಡಿ ರೇಖೆ ಯಾವ ರೀತಿ ಬಿಡಿಸಿದ್ದಾರೆ ಅಂತ ಹೇಳ್ಬಿಟ್ಟು, ಇದು ಶಿಲಾಯುಗದಲ್ಲಿ ಮಾಡಿರುವಂಥದ್ದು ಅಂತ ಹೇಳ್ಬಿಟ್ಟು ಅಧ್ಯಯನದ ಪ್ರಕಾರ ವರದಿಯಾಗಿರುವಂಥದ್ದೇ. ಅದು ಆಗ ಶಿಲಾಯುಗದಲ್ಲಿ ಕಲ್ಲಿನಿಂದ ಕೆತ್ತಾ ಇದ್ರಂತೆ. ಹಾಗೆ ಈ ರೇಖೆಯನ್ನು ಯಾವ ರೀತಿ ಕೆತ್ತಿರ್ಬೋದು ಅಂತ ನೀವೇ ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ಒಂದು ನಂದಿ ಚಿತ್ರ ಇರುವಂಥದ್ದು ಇಲ್ಲಿ ಈ ಬಂಡೆ ಮೇಲೆ ನೋಡಿ. ಅದು ಅಲ್ಲಿ ಕಾಣಿಸ್ತಿರೋದು ಇದು ನಂದಿ. ಇಲ್ಲಿ ರೇಖೆ ಯಾವ ಥರ ಮಾಡಿದ್ದಾರೆ ನೋಡಿ. ನಾವು ನಾಗಮಂಡಲ ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ನಂದಿ ಮಂಡಲ ಅಂತ ಹೇಳ್ಬಿಟ್ಟು ಹಿಂದೆ ಮಾಡ್ತಾಯಿದ್ರಂತೆ. ಆ ಒಂದು ಅವಶೇಷ ಉಳಿದಿರುವಂಥದ್ದು ನಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ಇಲ್ಲಾಂದರೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ನಂದಿ ಮಂಡಲ ಅಂದರೆ ಏನಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ನಂದಿಯ ಚಿತ್ರ ಕೆತ್ತಿರುವಂಥದ್ದು, ಕಾಲುಗಳು, ಹಾಗೆ 2 ಕೊಂಬುಗಳದು. ದಯವಿಟ್ಟು ಇದನ್ನೆಲ್ಲ ಹಾಳು ಮಾಡೋದಕ್ಕೆ ಹೋಗಬೇಡಿ. ಇದ್ರ ಮೇಲೆ ಕೂತ್ಕೊಳ್ಳೋದು, ಇದ್ರ ಮೇಲೆ ಹತ್ತುವಂಥದ್ದು, ನಂತರ ಇದನ್ನು ಕಲ್ಲಿನಿಂದ ಚೆಚ್ಚುವಂಥದ್ದು, ಇಂಥದ್ದೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನಮ್ಮ ಮುಂದಿನ ಪೀಳಿಗೆಗೂ ಇದನ್ನು ಇಡೋಣ ನಾವು. ಇದು ದನದ ಮುಖ ಇದೆ, ಎತ್ತಿನ ಮುಖ, ಅಂದರೆ ನಂದಿ ಮುಖ ಇದೆ. ಇದು ಕೋಡ, ಆಮೇಲೆ ಇದು ಭುಜ, ಆಮೇಲೆ ಇದು ಕಾಲು, 2 ಕಾಲುಗಳು ಹಿಂದೆ. ಇದನ್ನು ಹೇಗೆ ಇದು ಬಾಲ. ಇದನ್ನು ಯಾರು ಕೆತ್ತೀರಾ ಅಂತ ಗೊತ್ತಿಲ್ಲ. ಅದು ನೋಡೋದು ಬಗ್ಗೆ ಅಂತಂತೇಳಿ ಎಷ್ಟು ದೊಡ್ಡ ಬಂಡೆ ಕಲ್ಲಲ್ಲಿ ದೇವಸ್ಥಾನದ ಹತ್ರ ಇರುವಂಥದ್ದು. ತುಂಬ ಹಳೇ ಕಾಲದ್ದು ಕಲ್ಲು ಇದೆ ಅಷ್ಟೇ. ಈ ಕಡೆ ಈ ನಾಗಮಂಡಲ ಅಂತೇಳಿ ಮಾಡ್ತಾ ಇದ್ರಲ್ಲ, ಹಾಗೆ ಇದು ಏನೋ ನಂದಿ ಮಂಡಲ ಅಂತ ಮಾಡ್ತಾ ಇದ್ರಂತ. ಅದು ಈ ಥರ ಮಂಡಲ ಬರೆದು ಅದ್ರ ಮೇಲೆ ನಾಗಮಂಡಲ ಅಂದರೆ ನಾಗನ ಹೆಡೆ ಇರುವಂಥದ್ದು.
ನಾಗನ ಮುಖ ಇರುವಂಥದ್ದು ಹಾವಿದು. ಇಲ್ಲಿ ನಂದಿ ಇದೆ, ಇಲ್ಲಿ ಎರಡು ಕಾಣಿಸ್ತಾ ಇರೋದಕ್ಕೆ ಕೋಡೆ, ಇದು ಮುಖ. ಈ ಥರ ನಂದಿ ಇದೆ ಇಟ್ಟು ಈ ಥರ ಮಂಡಲ ಬಂದಿತ್ತು. ಯಾರು ದಯವಿಟ್ಟು ಇದನ್ನು ಯಾರಾದರೂ ಬಂಡೆ ಮೇಲೆ ಹತ್ತೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದೊಂದು ದೇವ್ರದ್ದು ಹಿಂದೆ ಪೂಜೆ ಮಾಡುವಂಥ ಕಲ್ಲಿರ್ಬೋದು. ಅದರಲ್ಲಿ ಯಾರು ಇದ್ರ ಮೇಲೆ ತುಳಿಯೋದಕ್ಕೆ ಹೋಗಬೇಡಿ. ಬಂಡೆ ಕಲ್ಲಿರುತ್ತೆ. ಹಾಗೆ ಮತ್ತೊಂದು ಕಲ್ಲು ನಮ್ಗೆ ಸಿಗುತ್ತೆ. ಈ ಕಲ್ಲು ಮೇಲೆ ಅಲ್ಲೇ ಸ್ವಲ್ಪ ಮುಂದ್ಗಡೆ ಇರುವಂಥ ಕಲ್ಲು ಇದು ಚೆನ್ನೆಮಣೆ ಅಂತ ಆಡ್ತಾರಲ್ಲ, ನಮ್ಮ ಕರಾವಳಿ ಸೈಡ್ ಆಟ ಆಡ್ತಾರೆ. ಚೆನ್ನೆಮಣೆ ಎಲ್ಲ ಕಡೆ ಇರ್ಬೋದು ಇದು. ಆ ಥರ ಗುಳಿಯನ್ನು ಅಂದ್ರೆ ಏನಂತ ಹೇಳ್ತೀರ, ಚೆನ್ನೆಮಣೆಯಲ್ಲಿ ಹೊಂಡ ಇರುತ್ತಲ್ಲ ಆ ಥರ ಮಾಡಿರ್ತಾರೆ, ಕೆತ್ತಿರ್ತಾರೆ. ಮತ್ತು ಇಲ್ಲೂ ಸಹ ಒಂದು ನಂದಿಯ ರೇಖೆಯ ಚಿತ್ರ ಇದೆ, ರೇಖಾಚಿತ್ರ. ಇಲ್ಲಿ ಸೌದೆ ಎಲ್ಲ ಒಣಗಿಸಿದ್ದಾರೆ ಪಾಪ ಇವರಿಗೆ, ನನಗೆ ಗೊತ್ತಿಲ್ಲ. ಅಂದರೆ ಇದರ ಮೇಲಿರೋದು ನಂದಿ ರೇಖಾಚಿತ್ರ ಕಾಣಿಸ್ತಾ ಇಲ್ಲ, ಯಾಕಂದರೆ ಇದರ ಮೇಲೆ ಸೌದೆ ಒಣಗಿಸಿರೋದ್ರಿಂದ. ಸುಲಭದಂಗೆ ಸಿಕ್ತು ಮಾತ್ರ. ಇದೆಲ್ಲ ಬೆಂಗಳೂರು ಬದಿಗೆ ದೇವ್ರ ಪಟ ಎಲ್ಲ ಇಡೋದು. ಇದೊಂದೇ ಇದ್ರ ಹೂಗಂಬ್ರೆ, ಎತ್ತಿನ ಹೂಗೆ ಅಂತ. ಇದ್ರೊಳಗೆ ಎತ್ತಿಪ್ಪದಂಬ್ರೆ ಗೊತ್ತಿತ್ತಾ? ನಂಗೆ ಮೊನ್ನೆ ಹೇಳೋದು ಒಬ್ಬಳೆ, ನಾ ಕಾಣ್ಲ ಅಮ್ದ ಅಲ್ಲ ಕಂಡಿಪ್ ಕುಸಾಗ ನೆನಪಿಲ್ಲ ಏನು. ಹಾಂ, ಈಗ ತೋರಿಸ್ಕೊಂಬದೆ ಇದ್ರೊಳಗೆ ಎತ್ತಿತ್ತೆ. ಹ್ಞೂ, ತೆಗಿಕಂಬ ಹೋಗ ಹೆಸರು ಬಿಡಿಸ್ತಿ ಬಿಡ, ಎತ್ತು ಸಿಕ್ಕತ್ತಲ್ಲ ಕಂಬಿ. ಕೋಡಲ್ಲ ಅದೇ, ಕೋಡೆ ಮುಖ. ಇಲ್ಲಿ ಅಂತದ ಮಾರದು, ಇಲ್ಲಿ ಮಾತ್ರ ಹೋಗೈತಲ್ಲ, ಇಲ್ಲೊಂದಿಷ್ಟು ಮಾತ್ರ ಆಯ್ತು, ಅಲ್ಲೆಲ್ಲ ಆಯ್ತು. ಇದೆಂತ ಮರ? ಈ ಮರ ಗೋಳಿ ಅಲ್ಲ, ಬಾಗಳ ಮರ ಅಲ್ಲ ಅಲ್ಲ, ಬಾಗಳ ಮರದಂಗೆ ನಾಲ್ಕೈದು. ಹೌದಾ? ಅಂದ್ರೆ ಗೋಳಿ ಮರ, ಗೋಳಿ ಮರಕ್ಕೆ ಬುಡ ಒಂದೇ ಅಲ್ಲ ಅದೀಗ. ಇದು ಗೋಳಿ ಮರಕ್ಕೆ ಬೇರೆ ಅಂತೆಲ್ಲ ಹಂಪು ಕಡಿತು ಅಷ್ಟೇ. ಇದ್ರೊಳಗೆ ಒಳಗೊಳಗೆ ಇದ್ರೊಳಗೆಲ್ಲ ಕಲ್ಲಿತ್ತೆ. ಅಂದರೆ ದೇವಸ್ಥಾನ ಕೊಟ್ಟು ಗಿಟ್ಟಕ್ಕಂದ್ರೆ ಮತ್ತು ಹಿಂದಿನ ಇದು ಒಂದಿತ್ತು ಎಲ್ಲ ಹಳದೆಲ್ಲ ಹೋಯ್ತದೆ.
ಆಗಕ್ಕೆ ಅಂತ ಹೇಳ್ತಾರೆ ಊರಿಗೆ.